ನಮ್ ಜನರಿಗೆ ಇಂಥ ಬಹಿರಂಗವಾಗಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಚುನಾವಣಾ ಸಂದರ್ಭಗಳು ದುಡ್ಡು ಕೊಡುವಂತಹ ಒಂದು ದುಡ್ಡನ್ನ ಗಳಿಸುವಂತಹ ಅಥವಾ ದುಡ್ಡನ್ನ ಹಂಚುವಂತಹ ಪ್ರಕ್ರಿಯೆ ಅನ್ನೋ ಲೆವೆಲ್ಗೆ ಚುನಾವಣಾ ಪ್ರಕ್ರಿಯೆಗಳು ಬಂದ್ ನಿಂತಿದೆ. ಹೌದು, ದುಡ್ಡು ಕೊಟ್ಟಿಲ್ಲ ಅಂತ ಇಷ್ಟು ಅಧಿಕಾರಯುತವಾಗಿ ಕೇಳ್ತಾ ಇರೋದು ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ದುಡ್ಡು ಕೊಟ್ಟಿಲ್ಲ ಅಂತ ಅಧಿಕಾರ, ಈಗ ಚುನಾವಣಾ ಆಯೋಗ ಅದ್ರ ಬಗ್ಗೆ ಈಗಾಗಲೇ ಗಮನ ಹರಿಸಿರುತ್ತೆ ಮತ್ತು ಅದರ ವಿಚಾರದಲ್ಲಿ ಏನೇನ್ ಕ್ರಮ ಕೈಗೊಳ್ಳಬೇಕೋ ಕೈಗೊಳ್ಳುತ್ತೆ. ಬಟ್ ಜನ ಇಷ್ಟು ಓಪನ್ ಆಗಿ ಹಣ ಕೊಡಲ್ವಾ ಅಂತ ಕೇಳ್ತಾ ಇರೋದನ್ನ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ಬಿಕಾಸ್ ಇದು ಸಹಜ ಪ್ರಕ್ರಿಯೆ ಎನ್ನುವಂತೆ ಅವ್ರು ಮಾತಾಡ್ತಾ ಇದ್ದಾರಲ್ಲ, ಆ ಲೆವೆಲ್ಗೆ ಅವ್ರು ಬಂದಿದಾರಾ ಅಥವಾ ಆ ಲೆವೆಲ್ಗೆ ಚುನಾವಣೆಗಳನ್ನ ರಾಜಕಾರಣಿಗಳು ತಂದಿಟ್ಟಿದ್ದಾರಾ ಅಂತ. ಚುನಾವಣೆಗಳನ್ನ ಈ ಲೆವೆಲ್ಗೆ ರಾಜಕಾರಣಿಗಳು ತಂದಿಟ್ಟಿದ್ದಾರಾ ಅಥವಾ ನಾವು ಜನನೇ ಹಂಗಾಗ್ಬಿಟ್ಟಿದೀವ ಅಂತ. ಇಷ್ಟು ಓಪನ್ ಆಗಿ ಅಧಿಕಾರಯುತವಾಗಿ ನೀವು ಹಣ ಕೊಟ್ಟಿಲ್ಲ ಅನ್ನೋದು ಸಹಜ ಪ್ರಕ್ರಿಯೆ ಎನ್ನುವಂತೆ ಮಾತಾಡ್ತಾ ಇದ್ದಾರಲ್ಲ. ಐ ಡೋಂಟ್ ನೋ ಇದ್ರ ಬಗ್ಗೆ ನಾವು ಜಾಸ್ತಿ ಕಮೆಂಟ್ ಮಾಡಬಾರ್ದಾ ಅಂತ, ಯಾಕಂದ್ರೆ ಸ್ಟಿಲ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಐ ಡೋಂಟ್ ನೋ. ಬಟ್ ರಿಯಾಲಿಟಿ ಇಸ್ ರಿಯಾಲಿಟಿ. ಇವತ್ತು ಈ ಸಂಗತಿ ನಡೆದಿದೆ, ಈ ಸುದ್ದಿನ ನಾವು ಬೆಳಗ್ಗೆಯಿಂದಲೂ ಕೂಡ ತೋರಿಸ್ತಾ ಇದ್ದೀವಿ, ಯಾವ ರೀತಿ ಚುನಾವಣೆಗಳು ಮತ್ತು ನಮ್ಮ ವ್ಯವಸ್ಥೆ ಬಂದು ನಿಂತಿದೆ ಅಂತ. ಇಷ್ಟು ನಮ್ಮ ಚುನಾವಣಾ ಆಯೋಗಗಳು ಪರ್ಫೆಕ್ಟ್ ಆಗಿದ್ದು ಇಷ್ಟು ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಕೂಡ ಅಲ್ಲಲ್ಲಿ ಹಣ ಹಂಚುವಂತಹ ಪ್ರಕ್ರಿಯೆಗಳು ನಡೆದಿದೆ ಅನ್ನೋದಾದರೆ ನಮ್ಮ ಜನ ಕೂಡ ಹಣ ತಗೊಂಡು ಓಟ್ ಹಾಕೋ ಲೆವೆಲ್ ಬಂದ್ಬಿಟ್ಟಿದ್ದಾರೆ ಅಂತಂದ್ರೆ, ಸೊ ಈ ಒಂದು ವ್ಯವಸ್ಥೆಯ ಸುಧಾರಣೆಯ ನಿಟ್ಟಿನಲ್ಲಿ ಚುನಾವಣಾ ಆಯೋಗಗಳು ಕೂಡ ಕೆಲಸ ಮಾಡ್ಬೇಕಾಗುತ್ತೆ. ಯಾವ ರೀತಿ ಚುನಾವಣೆಗಳನ್ನ ಸುಧಾರಣೆ ಮಾಡಬೇಕು ಅಂತ, ಈ ಸುಧಾರಣಾ ಕ್ರಮಗಳನ್ನ ಯಾವ ರೀತಿ ತರಬೇಕು, ಈ ಹಣದ ಆಟ, ಅಧಿಕಾರ ಮತ್ತು ಇನ್ನುಳಿದಂತಹ ತೋಳ್ಬಲದ ಆಟ ಚುನಾವಣಾ ಸಂದರ್ಭದಲ್ಲಿ ಯಾವ ರೀತಿ ಅವುಗಳನ್ನು ತಡಿಬೇಕು ಅನ್ನೋದ್ರ ಬಗ್ಗೆ ಚುನಾವಣಾ ಆಯೋಗ ಕೂಡ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರು ಕೊಟ್ಟಿದ್ದಾರೆ, ಇವ್ರು ಕೊಟ್ಟಿಲ್ಲ, ಎಲ್ಲರ ಹತ್ರ ಇಸ್ಕೊಂಡು ಯಾರಿಗ ಹಾಕ್ತಿರ್ ನೀವು? ಹಂಗಾದ್ರೆ ಒಬ್ರಿಗೆ ಹಾಕ್ಬೇಕಲ್ಲ, ಅಲ್ಲೇನು ಎರಡೆರಡು ಬಟನ್ ಇರ್ತಾವೇನು?